ಬಾ ಏಯ್ ಯಾವಲ್ಲ ಅವನು ನೊರೆ ಹಾಕಿರ ಕಾಫಿ ತಗೊಬರ್ಲ ರೀ ಕಾಫಿ ತರಲಾ? ಹ್ಞೂ ನಮ್ಮಿ ಅಮ್ಮಿ ಯಾವುದೋ ಒಂದು ಕೆಟ್ಟ ಕನ್ಸಮ್ಮಿ. ನಾನು ನೀನು ಎಲ್ಲ ಮನೆ ಕೆಲಸ ಮಾಡ್ತಾ ಇದ್ದೀವಿ, ನೀನು ಯಾವ್ದು ಹಳೇ ಸೀರೆ ಉಟ್ಕೊಂಬಂದ್ಬಿಟ್ಟಿದೀಯಲ್ಲಮ್ಮಿ. ಅಯ್ಯೋ ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಮೊದಲು ಕಂಡ್ಬಿಟ್ಟು ನೋಡು ನಾವು ಎಲ್ಲಿದ್ದೀವಿ ಅಂತ. ಏನಮ್ಮಿ ನಾವಾಗಿರೋದು? ಇಲ್ಲ ನಿಮ್ಮಪ್ಪ. ಏನಮ್ಮಿ ಇದು ಮನೆ ಆಗೋಯ್ತು? ನೀನು ಮಾಡಿಟ್ಟಿರೋ ಕೆಲಸಕ್ಕೆ ಇದನ್ನೆಲ್ಲ ಅನುಭವಿಸ್ಲೇಬೇಕು ನಾವು. ಆ ರಾಣಿ ಮನು ನಿಮ್ಮ ಚಿಕ್ಕಮ್ಮ ಅಜ್ಜಿ ಎಲ್ಲ ಸೇರಿ ನಮ್ಮನ್ನ ಇಲ್ಲಿ ದೂಡಿದ್ದಾರೆ. ನೀನು ನೋಡಿದ್ರೆ ನಿದ್ದೆ ಬಂತು ಕನ್ಸು ಬಿತ್ತು ಅಂತಿದ್ಯಾ. ಇಂದ್ರಿ ಯಾರು ನಾವು ಕತ್ತಿಡ್ದು ಆಚೆ ತಳ್ಳಿರೋ ಅವರಿಂದನೇ ಕತ್ತಿಡ್ದು ಆಚೆ ತಳಿಸ್ಕೊಂಬಿಟ್ಟವಲ್ಲೇ. ಇನ್ಮ್ಯಾಕೆ ಇಲ್ಲೇ ಇರ್ಬೇಕಾ? ನಾವಿಲ್ಲಿ ಇರಲಿಲ್ಲ ಅಂದರೆ ಊರಿಂದನೇ ಬಹಿಷ್ಕಾರ ಆಗ್ತಾರಂತೆ. ಅದು ಹೆಂಗೆ ಬಹಿಷ್ಕಾರ ಹಾಕ್ಬಿಡ್ತಾರಮ್ಮೇ? ನಾನಿನ್ನೂ ಬದುಕಿದ್ದೀನಿ, ನನ್ನ ಮ್ಯಾಗ ಸವಾರಿ ಮಾಡಕ್ಕೆ ಬಿಡೋಕ್ಕಿಲ್ಲ. ಆ ಪೆದ್ದನ ಮಗನ ರುಂಡ ಚಂಡಾಡ್ಬಿಡ್ತೀನಿ, ಬಲಿ ಹಾಕ್ಬಿಡ್ತೀನಿ ಅವನ್ನ. ನಾಗೇಗೌಡ ನಾಗೇಗೌಡ. ಹಾಂ ದೊರೆ. ದೊರೆ 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 ಮಲಯಾಳ ಬರ್ತಾನೆ ಮಲಯಾಳ. ಏಯ್ ಏನೇ ಆದ್ರೂ ಅವರು ನಿಮ್ಮ ಅಣ್ಣ, ಹಾಗೆಲ್ಲ ಮಾತಾಡಬಾರ್ದು. ದೊರೆ ನಿನ್ನೆ ನೀವು ಹಂಗೆ ಬೈತಿದ್ರಲ್ಲ. ನಾನು ದೊರೆ, ಏನು ಬೇಕಾದರೂ ಮಾತಾಡ್ಬೋದು, ಆದರೆ ನೀನು ಹಾಗೆಲ್ಲ ಮಾತಾಡೋ ಹಾಗಿಲ್ಲ. ಹಂಗೆ ಮ್ಯಾಟ್ರು. ಸರಿ ದೊರೆ. ನಮ್ಮ ಮುಂದೆ ನಾಯಿ ಥರ ನಿಂತವನು ಇವಾಗ ಉಪ್ಪರಿಗೆ ಮೇಲೆ ಕುತ್ಕೊಂಡಿದ್ದಾನೆ. ನಾವು ಅವನ ಮುಂದೆ ನಾಯಿ ಥರ ಇದ್ದೀವಿ. ನಿಧಾನಕ್ಕೆ ಮಾತಾಡಲ್ಲಿ. ಮೊದಲೇ ನನ್ನ ಮಗ ಯಾಮಾರ್ಬಿಟ್ಟು ತಲೆ ಕಡಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀಯ? ಸುಮ್ಕಿರೋ. ಸದ್ದು ಏನ್ ಗಂಡ ಹೆಂಡ್ರು ಗುಸ್ಗುಸು ಅಂತಿದ್ದೀರಾ? ರಾಣಿ, ಅದು ರಾಜನೀತಿ ಬಗ್ಗೆ ಮಾತಾಡ್ತಿದ್ವನ್ನೇ. ಯಾಕಪ್ಪ ಸುಳ್ಳು ಹೇಳ್ತೀರಾ? ನಿಜ ಹೇಳಿ. ಭಗವಂತ ಜೀವನದಲ್ಲಿ ಏಳಿಸ್ತಾನೆ ಬೀಳಿಸ್ತಾನೆ. ಎದ್ದಾಗ ತಲೆ ಬಗ್ಗಿಸ್ಬೇಕು, ಬಿದ್ದಾಗ ತಲೆ ಎತ್ತಬೇಕು. ನೀವು ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ದೀರಾ, ಒಳ್ಳೇದಲ್ಲ. ಅಯ್ಯೋ ಚಿಗವ್ವ, ಅದನ್ನೇ ನಾನು ಸಂಸ್ಕೃತದಾಗ ಹೇಳ್ತಾ ಇದ್ದೆ, ಆಟೊಳಗೆ ನೀವು ಅದನ್ನ ಹೇಳ್ಬಿಟ್ರಿ. ದೊರೆ ಏನಕ್ಕೆ ಕರೆದ್ರಿ? ರಾಣಿ, ಇವ್ರಿಗೇನು ಕೆಲಸ ಕೊಡೋದು? ನೀವು 8 ದಿನ ಏನೇನು ಕೆಲಸ ಮಾಡಿದ್ರಲ್ಲ ಎಲ್ಲನೂ ಗೆಪ್ತಿ ಮಾಡ್ಕೊಳ್ಳಿ. ಒಂದೇ ಕಿತ ಎಲ್ಲನೂ ಹೇಳ್ಬಿಡಿ, ಅದೇ ಇವ್ರಿಗೆ ಸಿಕ್ಸ್. ಸರಿ, ಇನ್ಮೇಲೆ ನಾಗೇಗೌಡ ಮತ್ತು ಅವ್ರ ಗಂಡ ಇಂದ್ರಾಣಿಯವರು ನಾನು ಹೇಳೋ ಕೆಲಸ ಮಾಡಬೇಕು. ಅಯ್ಯಯ್ಯೋ, ಇವ್ರು ನಮ್ಮ ಹೆಂಡ್ರು. ಆದರೆ ನನಗೆ ಯಾವತ್ತೂ ಅವರು ನಿಮ್ಮ ಹೆಂಡ್ರ ಥರ ಅನಿಸಿಲ್ಲ. ಅವರು ನಿಮಗೆ ಗಂಡನ ಥರನೇ ಕಾಣಿಸೋರು. ಹೆಂಡತಿ ಅಂದರೆ ರಾಣಿ ಥರ ಇರಬೇಕು. ಸರಿ, ಇವಾಗ ನಾನು ಕೆಲಸ ಹೇಳ್ತೀನಿ, ಅದನ್ನು ಮಾಡಿ. ಬೆಳಗ್ಗೆ 5 ಗಂಟೆಗೆದ್ದು ಕೊಟ್ಟಿಗೆಯಲ್ಲಿರೋ ಕಸನೆಲ್ಲ ತೆಗೆದು ನೆಲ ಎಲ್ಲ ಒರೆಸಿ ನೀರು ಹಾಕಿ ರಂಗೋಲಿ ಬಿಟ್ಟು ಆಮೇಲೆ ತಿಂಡಿಗೆ ಬರಬೇಕು. ಸಂಜೆ ಗಂಟ ತೊಳೆಯೋದು, ಒರೆಸೋದು, ಗುಡ್ಸೋದು ಮಾಡಿದ್ರೆ 1 ಗಂಟೆ ನಿದ್ದೆ ಮಾಡ್ಬೋದು. ಆಮೇಲೆ ಸಂಜೆ ದಣ್ಗಳು ಬರ್ತವೆ, ಹಾಲು ಕರಿಯೋದು, ಕೊಟ್ಟಿಗೆ ಶುದ್ಧ ಮಾಡೋದು ಮಾಡಿದ್ರೆ ರಾತ್ರಿ ಊಟ ಸಿಗ್ತದೆ. ಇನ್ನು ಮುಂದೆ ಇದನ್ನೆಲ್ಲ ಸೋಮಣ್ಣನೇ ನೋಡ್ಕೋಬೇಕು. ನೀವೇನಾದರೂ ತೂಕುಡ್ಸೋದು ಅಥವಾ ಸರಿಯಾಗಿ ಕೆಲಸ ಮಾಡದೇ ಇರೋದೇನಾದರೂ ಮಾಡಿದ್ರೆ ಸೋಮಣ್ಣ ನಮಗೆ ಎಲ್ಲನೂ ಬಂದು ಹೇಳ್ತಾನೆ. ಹೋಗಿ ಇವಾಗ ಕೊಟ್ಟಿರೋ ಕೆಲಸ ಮಾಡಿ. ಹೋಗಿ. ಓ, ನಿನಗೆ ಬೇರೆ ಸೆಪ್ರೇಟಾಗಿ ಹೇಳ್ಬೇಕಾ? ಯಾಕತ್ತೆ, ಏನಾಯ್ತು?
ನಾನೇನ ತೆಪ್ಪು ಮಾಡೀನಿ ಅನಿಸ್ತಾ? ಅಯ್ಯೋ ಇಲ್ಲಮ್ಮ, ನನ್ನ ರಾಣಿ ಯಾವತ್ತೂ ತಪ್ಪು ಮಾಡೋಳಲ್ಲ. ಯಾಕೆಂದ್ರೆ ನೀನು ಆ ದೇವಿ ಪುತ್ರ ಮಾರಿಗುಡಿ ಶಿವಣ್ಣನ ತಂಗಿ. ಕಷ್ಟದಲ್ಲಿ ಬೆಂದ್ರು ಹೂವಾಗ ಅರಳ್ತಾಳೆ ಹೊರತು ಹಾವಾಗ ಕಚ್ಚೋಳಲ್ಲ. ಇವ್ರುಗಳೆಲ್ಲ ನನಗೆ ನನ್ನ ಮಗನಿಗೆ ಕೊಟ್ಟು ಕಷ್ಟಗಳನ್ನು ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗತ್ತೆ. ಆದರೆ ಅವರು ನಮ್ಮ ಮಕ್ಕಳೇ ಅಲ್ವಾ, ಪಾಪ ಅನ್ಸುತ್ತಮ್ಮ. ಆದರೆ ನೀನು ನನ್ನ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಶಿವಣ್ಣನ ತಂಗಿಯಾಗಿ, ಪಾರ್ವತಿ ನಾದ್ನಿಯಾಗಿ ನಿನ್ಗೇನು ಸರಿ ಅನ್ಸುತ್ತೋ ಅದನ್ನು ನೀನು ಮಾಡು. ನಿನ್ನ ಜೊತೆ ನಾನಿರ್ತೀನಿ. ಏನಂತೀಯೋ ಛತ್ರಿ? ನಾವು ಬಿಸ್ಕತ್ ಹಾಕಿದ ನಾಯಿ ಮತ್ತೆ ಮುಸ್ಕೊಂಡು ವಾಪಸ್ ಬರುತ್ತಾ? ಅಪ್ಪಯ್ಯ, ಅದು ಬರೀ ಬಿಸ್ಕೆಟ್ ತಿಂದಿದ್ರೆ ಬತ್ತಿರ್ಲಿಲ್ವೋ ಏನೋ, ಆದರೆ ಅದು ಕಡ್ದಿರೋದು ಮೂಳೆನ. ಬಂದೇ ಬತ್ತೈತಾ ನಾಯಿ. ದಣಿ ನೆಂದೋರ್ ಮಂದಾಗೆ ಅಂತ ನಾಯಿ ಬತ್ತೈತೆ ನೋಡಿ. ಪರಶು, ಬಾರೋ ಕಂದ. ಇಲ್ಲ ಸೀನಾ, ತಿಂಡಿ ಹೇಳೇನ್ಲ? ಬೇಡ ಪರಶು, ತೋಟದ ಮನೆಯಲ್ಲ ಮುಗಿಸ್ಕೊ ಬಂದೆ. ಸಾವತಿ